ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಾವು ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಪಡ್ತೀವಿ, ಎಷ್ಟೆಲ್ಲ ನಾವು ನೋವನ್ನು ಅನುಭವಿಸ್ತೀವಿ. ದುಡ್ಡಿದ್ದ ಮಾತ್ರಕ್ಕೆ ಎಲ್ಲ ಸುಖನೂ ಸಿಕ್ಕುತ್ತೆ ಅನ್ನೋದು ಸುಳ್ಳು ಮಾತದು. ದುಡ್ಡಿದ್ಬಿಟ್ರೆ ನಾವು ಏನು ಬೇಕಾದರೂ ತೊಗೋಬೋದು, ಹೇಗೆ ಬೇಕಾದರೂ ನಾವು ಜೀವನ ಮಾಡೋದು ಅನ್ನೋದು ಮಾತು ಸುಳ್ಳದು. ಏಕೆ ಅಂತಂದರೆ ದುಡ್ಡಿದ್ದವ್ರನ್ನೆಲ್ಲ ನೋಡ್ತೀವಲ್ವ, ಯಾವ್ಯಾವ ರೀತಿ ಇದಾಗ್ತಿದೆ ಅಂತ, ಅವ್ರಿಗೆಲ್ಲ ತೊಂದರೆ ಆಗ್ತಿದೆ ಅಂತ. ಅದೇ ರೀತಿ ದುಡ್ಡಿದ್ದ ಮಾತ್ರಕ್ಕೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತಲ್ಲ. ಹೌದು, ದುಡ್ಡು ಇರಬೇಕು. ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡು ಇರಲೇಬೇಕು. ದುಡ್ಡಿಲ್ಲ ಅಂದರೆ ಜೀವನ ಮಾಡೋದಕ್ಕೆ ಆಗೋದಿಲ್ಲ. ದುಡ್ಡು ಒಂದು ಭಾಗ ಅಷ್ಟೇ ಜೀವನಕ್ಕೆ. ಆದರೆ ದುಡ್ಡಿಗಿಂತ ದೊಡ್ಡದಾಗಿ ಮನಸ್ಸಿಗೆ ನೆಮ್ಮದಿ ಬೇಕು, ಸುಖ ಶಾಂತಿ ಬೇಕು. ಮನೇಲಿ ನಾವೆಷ್ಟು ಜನ ಇರ್ತೀವೋ ಅಷ್ಟು ಜನನೂ ಅಷ್ಟೇ ಒಬ್ಬರು ಹೇಳಿದ ಮಾತನ್ನು ಎಲ್ಲರೂ ಕೇಳಬೇಕು. ಈಗ 4 ಜನ ಇರ್ತಾರೆ ಅಂದರೆ 4 ಜನನೂ 4 ದಿಕ್ಕು ಆಗಬಾರ್ದು. ಆವಾಗ ಯಾವ ದುಡ್ಡಿದ್ರೂ ಅಷ್ಟೇ, ಎಷ್ಟೇ ಕೋಟಿ ಇದ್ರೂ ಅಷ್ಟೇ ನೆಮ್ಮದಿ ಅನ್ನೋದು ಸಿಕ್ಕೋದಿಲ್ಲ. ಆವಾಗ ಒಬ್ಬೊಬ್ಬರು ಮನಸ್ಸು ಆ ಕಡೆ, ಒಬ್ಬರು ಹೇಳಿದ ಮಾತು ಇನ್ನೊಬ್ರು ಕೇಳೋದಿಲ್ಲ. ಅವ್ರಿಗೆ ದುಡ್ಡಿದೆ, ನಾನು ಹೇಗೆ ಬೇಕಾದರೂ ಇರ್ತೀನಿ ಅನ್ನೋದೊಂದು ಇದಿರುತ್ತೆ ಅವ್ರಿಗೆ ಮನಸ್ಸಲ್ಲಿ. ಒಂದು ನನ್ನ ದುಡ್ಡಿದೆ, ನಾನು ಹೇಗೆ ಬೇಕಾದ್ರೂ ಜೀವನ ಮಾಡ್ಬೋದು, ನಾನು ಯಾರ ಮಾತು ಕೇಳೋಂಗಿಲ್ಲ, ನನಗೇನು ದುಡಿಯೋ ಅವಶ್ಯಕತೆಯೂ ಇಲ್ಲ ಅಂತ ಸ್ವಲ್ಪ ಈಗೋ ಅನ್ನೋದು ತೋರಿಸ್ತಾರೆ. ಏಕೆಂತಂದರೆ ನಾವು ಪ್ರಪಂಚದಲ್ಲಿ ಜನದ ಮಧ್ಯೆ ಬದುಕ್ತಾ ಇದ್ದೀವಲ್ವ, ಒಬ್ಬೊಬ್ಬರು ಜನ ಯಾವ್ಯಾವ ರೀತಿ ಇರ್ತಾರೆ ಅನ್ನೋದನ್ನು ನಾವು ದಿನ ಬೆಳಗ್ಗೆ ಆದರೆ ನೋಡ್ತಾನೆ ಇರ್ತೀವಿ ಅಲ್ವಾ. ಕೆಲವ್ರು ಹೇಳ್ತಾರೆ, ನನಗೆ ದುಡ್ಡಿಂದನೇ ಸಮಸ್ಯೆ ಬಂದಿರೋದು, ದುಡ್ಡು ಇದ್ದುಬಿಟ್ರೆ ನಾನು ಹೇಗೆ ಬೇಕಾದರೂ ಜೀವನ ಮಾಡ್ತೀನಿ ಅಂತ ಸುಮಾರು ಜನ ಹೇಳ್ತಾರೆ. ದುಡ್ಡು ಇರಬೇಕು, ಜೀವನಕ್ಕೆ ಒಂದು ಭಾಗ ಅಷ್ಟೇ ದುಡ್ಡು. ಆದರೆ ಜೀವನನೇ ದುಡ್ಡಲ್ಲ. ದುಡ್ಡಿಗಿಂತ ದೊಡ್ಡದಾಗಿ ಮನಸ್ಸಿಗೆ ನೆಮ್ಮದಿ ಇರಬೇಕು. ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನನೂ ಅಷ್ಟೇ ಒಳ್ಳೆ ಮನಸ್ಸಿರಬೇಕು. ಒಬ್ಬರು ಹೇಳಿದ ಮಾತನ್ನು ಎಲ್ಲರೂ ಕೇಳೋಂಥರಾಗಬೇಕು. ಆವಾಗ ದುಡ್ಡಿನ ಅವಶ್ಯಕತೆ ಅಲ್ಲಿ ಬರೋದಿಲ್ಲ. ಪ್ರೀತಿ ವಾತ್ಸಲ್ಯ ಆ ಮನೆಯಲ್ಲಿ ತುಂಬಿ ತುಳುಕ್ತಾ ಇರುತ್ತೆ. ಈಗೆಲ್ಲ ದುಡ್ಡಿದ್ದ ಮಾತ್ರಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ಇದ್ದರೆ ಯಾವ ದುಡ್ಡಿದ್ರೆ ಏನು ಪ್ರಯೋಜನ? ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗೋದಿಲ್ಲ, ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗೋದಿಲ್ಲ. ನನ್ನ ಮಕ್ಕಳು ಈ ರೀತಿ ಆದ್ರಲ್ಲಪ್ಪ, ಈ ಥರ ದಾರಿ ತಪ್ಪಿದ್ದಾರೆ, ಈ ಥರ ಒಂದು ಕೆಟ್ಟ ದಾರಿ ಹಿಡ್ದಿದ್ದಾರೆ. ದುಡ್ಡಿದ್ದ ಮಾತ್ರಕ್ಕೆ ಎಲ್ಲವನ್ನು ತಗೋಬೋದು ಅಂತ ನಾನು ಹಿಂದೆ ಅಂದ್ಕೊಂಡಿದ್ದೆ. ಆದರೆ ದುಡ್ಡು ದೇವರು ನನಗೆ ಕೊಟ್ಟಿದ್ದಾನೆ. ಆದರೆ ದುಡ್ಡಿಂದ ಏನೂ ತಗೊಳಕ್ಕಾಗೋದಿಲ್ಲ ಅನ್ನೋದು ನನಗೀಗ ಅರ್ಥ ಆಗಿದೆ. ದುಡ್ಡಿದ್ರೆ ನಾನು ಏನು ಬೇಕಾದರೂ ತೊಗೋಬೋದು, ಕಣ್ಣಿಗೆ ಬೇಕಾಗಿದ್ದು ತೊಗೋಬೋದು, ಕಣ್ಣಿಗೆ ಬೇಕಾಗಿದ್ದು ಊಟ ತಿನ್ಬೋದು, ಐಷಾರಾಮಿ ಜೀವನನ ನಾನು ಬದುಕ್ಬೋದು ಅಂತ ನಾವು ಅಂದ್ಕೋತೀವಿ. ಐಷಾರಾಮಿ ಜೀವನ ಅದೊಂದೇ ಅಲ್ಲ. ನಮ್ಮ ಜೀವನಕ್ಕೆ ನೆಮ್ಮದಿ ಅನ್ನೋದು ಮುಖ್ಯ ಅನ್ನೋದು ನಾನು ಹೇಳ್ತೀನಿ. ಯಾಕೆಂತಂದರೆ ದುಡ್ಡಿಗಿಂತ ಮನಸ್ಸಿಗೆ ನೆಮ್ಮದಿ ಇರಬೇಕು, ಮನೆಯಲ್ಲಿ ಶಾಂತಿ ಇರಬೇಕು, ಅಶಾಂತಿ ಇರಬಾರ್ದು. ಎಷ್ಟು ದುಡ್ಡಿದ್ರೆ ಏನು ಪ್ರಯೋಜನ? ನೆಮ್ಮದಿ ಇಲ್ದಿರೋ ಜೀವನ ಯಾಕಪ್ಪ ನನಗೆ ಈ ಜೀವನ ಅಂತ ಕೆಲವು ಟೈಮಲ್ಲಿ ದುಡ್ಡಿರೋರ್ಗೂ ಸಹ ಅನಿಸುತ್ತೆ. ಏಕೆಂತಂದರೆ ದುಡ್ಡಿರೋರ್ನೆಲ್ಲ ನಾವು ನೋಡ್ತೀವಲ್ವ, ದುಡ್ಡಿಲ್ದಿರೋರ್ನು ನೋಡ್ತೀವಿ. ಆದರೆ ರೋಡ್ ಸೈಡಲ್ಲಿ ಈಗ ಗಾರೆ ಕೆಲಸ ಮಾಡೋರು ಇರ್ತಾರೆ, ಒಂದು ಕೂಲಿ ಕೆಲಸ ಮಾಡೋರು ಇರ್ತಾರೆ. ಅವರು ಒಂದು ರೋಡ್ ಸೈಡಲ್ಲಿ ಫುಟ್ಪಾತಲ್ಲಿ ಒಂದು ಶೆಡ್ ಹಾಕ್ಕೊಂಡು ಜೀವನ ಮಾಡ್ತಾರೆ. ಅವರು ಎಷ್ಟು ಚೆನ್ನಾಗಿರ್ತಾರೆ, ಎಷ್ಟು ಚೆನ್ನಾಗಿ ಜೀವನ ಅನ್ನೋದು ಮಾಡ್ತಾರೆ ಅಲ್ವಾ. ಅವ್ರಿಗೇನು ಚಿಂತೆ? ನಾನು ಕೂಲಿ ಮಾಡಬೇಕು, ತಿನ್ನಬೇಕು ಅನ್ನೋದು ಅಷ್ಟೇ ಅವ್ರಿಗೆ ಚಿಂತೆ. ಬೆಳಿಗ್ಗೆಯಿಂದ ಸಂಜೆ ತನಕ ಕಷ್ಟಪಟ್ಟು ಬೆವ್ರು ನೀರು ಸುರಿಸಿ ಕೂಲಿ ಮಾಡ್ತಾರೆ. ಆದರೆ ಸಂಜೆ ನೆಮ್ಮದಿಯಾಗಿ ಊಟ ಮಾಡಿ ಮನೆ ಜನ ಎಲ್ಲ ನೆಮ್ಮದಿಯಾಗಿ ಮಲ್ಕೋತಾರೆ. ಅವ್ರಿಗೆ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ. ಅವ್ರು ತಿಂದಿದ್ದು ಊಟನೂ ಅಷ್ಟೇ ಅವ್ರಿಗೆ ಮೈಗತ್ತುತ್ತೆ. ರಾತ್ರಿ ಮಲಗಿದ್ರೆ ಅವ್ರಿಗೆ ಎಚ್ಚರ ಆಗೋದೇ ಬೆಳಿಗ್ಗೆ. ಅವ್ರ ಮನೆಗಳಲ್ಲಿ ಬಡತನ ಇರ್ಬೋದು, ಆದರೆ ಪ್ರೀತಿ ವಾತ್ಸಲ್ಯಕ್ಕೆ ಯಾವುದಕ್ಕೂ ಕಮ್ಮಿ ಆಗಿರೋದಿಲ್ಲ. ನನ್ನ ಪ್ರಕಾರ ಹೇಳೋದಾಯಿತು ಅಂತಂದರೆ ದುಡ್ಡಿಗಿಂತ ಮುಖ್ಯ ನಮಗೆ ಮನಸ್ಸಿಗೆ ನೆಮ್ಮದಿ ಬೇಕು, ಮನೆಯಲ್ಲಿ ನೆಮ್ಮದಿ ಬೇಕು, ಮನೆ ಜನರಿಂದ ನೆಮ್ಮದಿ ಬೇಕು. ನಾವು ಹೊರಗಡೆ ಹೋಗ್ತೀವ, ಹೊರಗಡೆ ಜನದಿಂದ ನಮಗೆ ನೆಮ್ಮದಿ ಬೇಕು. ದುಡ್ಡಿದ್ದ ಮಾತ್ರಕ್ಕೆ ಎಷ್ಟೆಲ್ಲ ಸಮಸ್ಯೆ ಬರುತ್ತೆ, ಎಷ್ಟೆಲ್ಲ ನೋವು ಅನ್ನೋದು ಅನುಭವಿಸ್ತೀವಿ ನಾವು ಅಲ್ವಾ. ಏಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಪಾಪ ನೀವು ಕೆಲವೊಬ್ಬರು ಕಮೆಂಟ್ ಹಾಕ್ತೀರಾ, ನನಗೆ ತುಂಬಾ ಕಷ್ಟ ಇದೆ. 1 ವರ್ಷ 2 ವರ್ಷ ಆದರೆ ಕಷ್ಟನೆಲ್ಲ ಅನುಭವಿಸ್ಬೋದು. ಆದರೆ ನನಗೆ ಜೀವನ ಪೂರ್ತಿ ಇಷ್ಟು ಕಷ್ಟ ಕೊಡ್ತಿದ್ದಾರಲ್ಲ ಭಗವಂತ ಅಂತ ತುಂಬ ಜನ ನೋವು ಪಡ್ತೀರಾ. ನೋಡಿ, ಎಲ್ಲದಕ್ಕೂ ಕಾರಣ ದುಡ್ಡಲ್ಲ, ಮನಸ್ಸಿಗೆ ನೆಮ್ಮದಿ ಬೇಕು. ನಾವು ಕೂಲಿ ಮಾಡಿ ದಿನ 100 ರೂಪಾಯಿ ತೊಗೊಂಬಂದ್ರೂ ಅದರಲ್ಲಿ 50 ರೂಪಾಯಿ ಖರ್ಚು ಮಾಡಿ 50 ರೂಪಾಯಿ ನಾವು ಅನ್ನೋದು ಉಳಿಸ್ತೀವಿ. ನಮ್ಮಲ್ಲಿ ಯಾವುದೇ ಒಂದು ದುಡ್ಡು ಕಾಸು ಜಾಸ್ತಿ ಖರ್ಚು ಮಾಡೋದಾಗಿರ್ಬೋದು. ಈಗ ನಮಗೆ ಸಂಪಾದನೆ 100 ರೂಪಾಯಿ ದಿನಕ್ಕೆ ಇರುತ್ತೆ ಅಂದರೆ ಅದರಲ್ಲಿ 60-70 ರೂಪಾಯಿ ನಾವು ಖರ್ಚು ಮಾಡ್ತೀವಿ. ಇನ್ನು ಮಿಕ್ಕಿದ್ದನ್ನು ನಾಳೆಗೆ ಏನಕ್ಕಾದ್ರೂ ಬೇಕಾಗುತ್ತಪ್ಪ ಅಂತ ನಾವು ಕೂಡಿಡ್ತೀವಿ. ಈಗ 1000 ರೂಪಾಯಿ ದುಡಿಲಿ ದಿನಕ್ಕೆ, ಆ 1000 ರೂಪಾಯಿ ನಮ್ಮ ಹತ್ರ ಇರೋದಿಲ್ಲ. ದುಡಿಮೆಗೆ ತಕ್ಕನಾಗಿ ಖರ್ಚು ಅನ್ನೋದಿರುತ್ತೆ. ಮತ್ತು
ದುಡಿಮೆಗೆ ತಕ್ಕನಾಗಿ ಮನೆಗೆ ಸಮಸ್ಯೆ ಅನ್ನೋದು ಬರುತ್ತೆ ಅಲ್ವಾ. ನಾನು ಹೇಳೋದು ತಪ್ಪಾ ಸರಿನಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೆ ನನ್ನ ಪ್ರಕಾರ ಹೇಳಬೇಕು ಅಂತಂದರೆ ದುಡ್ಡಿಗಿಂತ ಮುಖ್ಯ ಮನೆಗೆ ನೆಮ್ಮದಿ ಬೇಕು, ಮನಃಶಾಂತಿ ಬೇಕು. ನಾವು ಕಷ್ಟಪಟ್ಟು ದುಡಿದ್ರೂ ಅನ್ನ ತಿನ್ನೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಗಂಜಿ ಕುಡ್ದಾದ್ರೂ ನೆಮ್ಮದಿಯಾಗಿ ಕಣ್ತುಂಬ ನಿದ್ದೆ ಮಾಡ್ಬೋದು. ನಾವು ತಿಂಗಳ ಬಟ್ಟೆ ತಗೊಳಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ವರ್ಷಕ್ಕೆ 1 ಜೊತೆ 2 ಜೊತೆ ಬಟ್ಟೆ ತಗೊಂಡ್ರೂ ಪರವಾಗಿಲ್ಲ, ನಮಗೆ ನೆಮ್ಮದಿ ಅನ್ನೋದು ಬೇಕು. ನನ್ನ ಪ್ರಕಾರ ದುಡ್ಡಿಗಿಂತ ಮನ್ಸಿಗೆ ನೆಮ್ಮದಿ ಬೇಕು ಅನ್ನೋದೇ ನಾನು ಕೇಳ್ಕೊಳ್ಳೋದು. ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದೇ ಇಷ್ಟು, ಅಪ್ಪ ದುಡ್ಡನ್ನ ಹೇಗೆ ಬೇಕಾದರೂ ನಾವು ಸಂಪಾದನೆ ಮಾಡ್ಬೋದು, ಹೇಗೆ ಬೇಕಾದರೂ ನೀನು ನಮಗೆ ಕೊಡ್ತೀಯ, ನಾವು ಬೇಡ್ತೀವಿ ನೀನು ಕೊಡ್ತೀಯ, ಆದರೆ ಮನ್ಸಿಗೆ ನೆಮ್ಮದಿ ಬೇಕು ತಂದೆ, ಮನ್ಸಿಗೆ ಶಾಂತಿ ಬೇಕು. ನಮ್ಮನೆಯಲ್ಲಿ ಗಂಡ ಮಕ್ಕಳು ಯಾರಿದ್ದಾರೋ ಅವರೆಲ್ಲ ಒಬ್ಬರು ಮಾತು ಒಬ್ಬರು ಕೇಳಬೇಕು. ಈಗ ನಾವು ಹೇಳಿದ ಮಾತು ಇನ್ನೊಬ್ಬರು ತಿರಸ್ಕರಿಸ್ಬಾರ್ದು. ಈ ರೀತಿ ಇದ್ದರೆ ಈಗ ಒಂದು ಕೈಯಲ್ಲಿ 5 ಬೆಳ್ಳಿದ್ದಾವೆ ಅಂತಂದರೆ 5 ಬೆಳ್ಳು ಒಂದೇ ಸಮ ಇರೋದಿಲ್ಲ. ಆದರೆ ನಾವು ಮುಷ್ಟಿ ಕಟ್ಟಿದಾಗ ಎಲ್ಲ ಬೆಳ್ಳು ಒಟ್ಟಿಗೆ ಸೇರ್ತಾವಲ್ಲ, ಅದೇ ರೀತಿ ಎಲ್ಲರೂ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನನೂ ಒಗ್ಗಟ್ಟು ಅನ್ನೋದಿರಬೇಕು. ಅಲ್ಲಿ ಪ್ರೀತಿ ವಾತ್ಸಲ್ಯ ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಯಾರ ಬಗ್ಗೆನೂ ಯೋಚನೆ ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಈಗ ಸುಮಾರು ಮಕ್ಕಳು ನಾವು ನೋಡ್ತೀವಲ್ವ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾವ ಥರ ಹಾದಿ ತಪ್ತಿರ್ತಾರೆ ಅಂತ ನಾವು ನೋಡ್ತೀವಲ್ವ. ಅವ್ರಿಗೆ ಜವಾಬ್ದಾರಿ ಅನ್ನೋದು ಇರೋದಿಲ್ಲ. ಏಕೆ ಅಂತಂದರೆ ಸ್ವಲ್ಪ ಅವ್ರ ವಯಸ್ಸಿಗೆ ಬತ್ತಿದ್ದಾಗೇ ದುಡ್ಡು ಕೊಡೋದು, ಮೊಬೈಲ್ ಕೊಡೋದು, ಮತ್ತು ಅವ್ರಿಗೆ ಗಾಡಿ ತಕ್ಕೊಡೋದು. ಅವ್ರು ಏನು ಕೇಳ್ತಾರೆ ಅದನ್ನೆಲ್ಲ ದೊಡ್ಡವರಾದಂಥ ನಾವು ನಮ್ಮ ಮಕ್ಕಳು ಚೆನ್ನಾಗಿರಲಿ, ನಮ್ಮ ಥರ ಕಷ್ಟ ಅನ್ಭವ್ಸೋದು ಬೇಡ ಮಕ್ಕಳು ಅಂತ ಅಂದ್ಬಿಟ್ಟು ಅವ್ರು ಕೇಳಿದ್ನೆಲ್ಲ ನಾವು ಕೊಡಿಸ್ತೀವಿ. ಆದರೆ ಅವರು ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಮ್ಮ ತಂದೆ ತಾಯಿ ಉಪವಾಸ ಇದ್ರೂ ನಮಗೆ ಹೊಟ್ಟೆ ತುಂಬ ಊಟ ಹಾಕ್ತಿದ್ದಾರೆ, ಅವರು ಹರಕ್ಲು ಬಟ್ಟೆ ಹಾಕ್ಕೊಂಡ್ರು ನಮಗೆ ಮೈ ತುಂಬ ಒಳ್ಳೊಳ್ಳೆ ಬಟ್ಟೆ ತಕ್ಕೊಡ್ತಿದ್ದಾರೆ ಅಂತ ಮಕ್ಕಳು ಅರ್ಥ ಮಾಡಿಕೊಂಡು ತಂದೆ ತಾಯಿ ಕಷ್ಟಕ್ಕೆ ಕೈ ಜೋಡಿಸಿದ್ರೆ ಅವು ಒಳ್ಳೆ ಮಕ್ಕಳು ಅಂತ ನಾವು ತಿಳ್ಕೊಬೋದು. ಆದರೆ ಇನ್ನು ಕೆಲವ್ರು ಇರ್ತಾರೆ, ತಂದೆ ತಾಯಿ ಎಷ್ಟೆಲ್ಲ ಕಷ್ಟಪಡ್ತಾರೆ ಆದರೆ ಮಕ್ಕಳು ಮಾತ್ರ ಒಳ್ಳೆಯವರಾಗಿರೋದಿಲ್ಲ. ಕೆಲವ್ರ ಮನೆಯಲ್ಲಿ ಮಕ್ಕಳು ಒಳ್ಳೆಯವರಾಗಿರ್ತಾರೆ, ತಂದೆ ತಾಯಿ ಸರಿ ಇರೋದಿಲ್ಲ, ಆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ಸುಮಾರು ಜನ ಹೇಳ್ತಾರೆ, ನಾವು ಎಷ್ಟು ಕಷ್ಟಪಡ್ತೀವಿ ದುಡಿತೀವಿ ಆದರೆ ಮನೆಯಲ್ಲಿ ತಂದೆ ತಾಯಿಯಿಂದ ನಮಗೆ ನೆಮ್ಮದಿ ಇಲ್ಲ. ಮನೆಗೆ ಹೋದ್ರೂ ಸಾಕು ಯಾವಾಗಲೂ ಜಗಳ ಮಾಡ್ತಾರೆ, ಕಿರಿಕ್ ಮಾಡ್ತಾರೆ, ಮನೆಗೆ ಹೋಗೋದು ಬೇಡಪ್ಪ ಅಂತ ಅನಿಸುತ್ತೆ. ನಾನು ಎಷ್ಟು ದುಡಿತೀನಿ, ಎಷ್ಟು ಸಂಪಾದನೆ ಮಾಡ್ತೀನಿ, ಆದರೆ ದೇವರು ನನಗೆ ನೆಮ್ಮದಿ ಅನ್ನೋದು ಕೊಟ್ಟಿಲ್ಲ. 2 ಹೊತ್ತು ನೆಮ್ಮದಿಯಾಗಿ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡೋಕ್ಕೆ ನಂಗೆ ದೇವರು ಅನುಗ್ರಹ ಮಾಡ್ತಿಲ್ಲ ಅಂತ ಕೆಲವ್ರು ಹೇಳ್ತಾರೆ. ಇನ್ನು ಕೆಲವರು ತಂದೆ ತಾಯಿ ನನ್ನ ಮಕ್ಕಳು ಒಳ್ಳೆಯವರಾಗಿಲ್ವಲ್ಲ, ಒಳ್ಳೆ ದಾರಿಗೆ ಹೋಗ್ತಿಲ್ವಲ್ಲ, ನಾನು ಎಷ್ಟು ಕಷ್ಟಪಟ್ಟು ಕೂಲಿ ಮಾಡಿ ಗಾರೆ ಕೆಲಸ ಮಾಡಿ ಸಂಪಾದನೆ ಮಾಡಿ ಅವ್ರಿಗೆ ತಂದಾಗ್ತಾ ಇದ್ದೀನಿ, ನಾನು ಉಪವಾಸ ಇದ್ದರೂ ಪರವಾಗಿಲ್ಲ, ನನ್ನ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಬೇಕು, ಕಣ್ತುಂಬ ನಿದ್ದೆ ಮಾಡಬೇಕು, 4 ಜನದ ಎದುರುಗಡೆ ನನ್ನ ಮಕ್ಕಳು ಓದೋಕ್ಕೆ ಹೋಗ್ತಾರೆ, ಹೊರಗಡೆ ಹೋಗ್ತಾರೆ, ಅವರೆಲ್ಲ ಆಡ್ಕೋಬಾರ್ದು ನನ್ನ ಮಕ್ಕಳು ಬಡತನ ನೋಡಿ ಅಂತ ಅಂದ್ಬಿಟ್ಟು ನನ್ನ ಮಕ್ಳಿಗೆ ನಾನು ಏನೇನೆಲ್ಲ ನಾನು ಖರ್ಚು ಮಾಡ್ತಾ ಇದ್ದೀನಿ ಆದರೆ ನನ್ನ ಮಕ್ಕಳು ನನ್ನ ದಾರಿಗೆ ಬರ್ತಾಯಿಲ್ಲ, ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತ ಸುಮಾರು ಮನೆಯಲ್ಲಿ ತಂದೆ ತಾಯಿ ಹೇಳ್ತಾರೆ. ಏಕೆಂತಂದರೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಸ್ಥಿತಿ ಅನ್ನೋದಿರುತ್ತೆ, ಎಲ್ರಿಗೂ ದೇವರು ಒಂದೇ ಥರ ಕಷ್ಟ ಅನ್ನೋದು ಕೊಟ್ಟಿರೋದಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಅಂತಂದರೆ ನಾವು ಮಕ್ಕಳಿಗೆ ಸದ್ರ ಕೊಡೋದಾಗಿರ್ಬೋದು, ಇಲ್ಲ ನಾವು ತಂದೆ ತಾಯಿಯಾದವರು ನಮ್ಮ ಮಕ್ಕಳು ಕಷ್ಟ ಸುಖ ನೋಡಿ ನಾವು ಅರ್ಥ ಮಾಡ್ಕೋಬೇಕು. ಮಕ್ಕಳು ಒಳ್ಳೆಯವರಾಗಿದ್ದರೆ ತಂದೆ ತಾಯಿ ಮೊದಲದಾಗಿ ನಾವು ಅರ್ಥ ಮಾಡ್ಕೋಬೇಕು. ದೊಡ್ಡವರಾದವರು ಮಕ್ಕಳು ಏನೇ ತಪ್ಪು ಮಾಡಿದ್ರು ಅದನ್ನು ನಾವು ಕ್ಷಮಿಸೋಕ್ಕೆ ಅಂತ ಹೋಗೋದಕ್ಕೆ ಹೋಗಬಾರ್ದು. ಹೌದು ಅಂತ ಕ್ಷಮಿಸಬೇಕು, ಅವ್ರಿಗೆ ಯಾವ ರೀತಿ ತಿದ್ದಿ ಬುದ್ಧಿ ಹೇಳಬೇಕು, ಅವ್ರು ದಾರಿ ತಪ್ಪೋದಕ್ಕೆ ನಾವು ಕಾರಣ ಆಗಿದ್ದೀವ ಅದನ್ನು ಸ್ವಲ್ಪ ಯೋಚನೆ ಮಾಡಿ ನಾವು ಅವ್ರನ್ನ ಒಳ್ಳೆ ದಾರಿಗೆ ಯಾವ ರೀತಿ ತರಬೇಕು ಆ ರೀತಿ ತಗೊಂಡು ಬರಬೇಕು. ಇವಾಗಿನ ಮಕ್ಕಳಂತೂ ಹೇಳೋಕ್ಕಾಗೋದೇ ಇಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿ ಅನ್ನೋದಿರುತ್ತೆ. ಅವರು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಬತ್ತಿದ್ದಂಗೆ ತಂದೆ ತಾಯಿ ಮಾತು ಅನ್ನೋದು ಕೇಳೋದಿಲ್ಲ. ಆ ಥರ ಒಂದು ಸಮಸ್ಯೆ ಅನ್ನೋದು ಮಾಡ್ಕೊಂಬರ್ತಿರ್ತಾರೆ. ಇದೇ ರೀತಿ ಇರಬೇಕಾದ್ರೆ ನಮಗೆ ದುಡ್ಡು ಮುಖ್ಯನಾ, ಮನಸ್ಸಿಗೆ ನೆಮ್ಮದಿ ಅಲ್ವಾ ಮುಖ್ಯ. ದುಡ್ಡನ್ನು ನಾವು ಕೂಲಿ ಮಾಡಿ ಹೇಗೆ ಬೇಕಾದರೂ ಸಂಪಾದನೆ ಮಾಡ್ಬೋದು. ಈಗ ನಮಗೆ ತಗೊಳ್ಳಿ, ಹಿಂದೆ ನಾವೆಲ್ಲ ಹೇಗಿದ್ವಿ, ನಾವು ಒಂದು ಬಡತನದಿಂದನೇ ನಾವು ಜೀವನ ಮಾಡ್ತಿದ್ವಿ. ಆವಾಗ ನಮಗೆ ತುತ್ತು ಅನ್ನ ತಿನ್ನೋದಕ್ಕೂ ನಮಗೆ ದೇವರು ಕೊಟ್ಟಿರಲಿಲ್ಲ. ಅನ್ನಕ್ಕೋಸ್ಕರ ನಾವು ಕಂಡವ್ರ ಮನೆ ಕೆಲಸನೂ ಸಹ ಮಾಡಿರ್ತೀವಿ. ನಾವು ಇಷ್ಟು ಬಡತನ ಇತ್ತು, ಆವಾಗ ಮಳೆ ಇರೋಕ್ಕಿಲ್ಲ, ಮಳೆ ಇದ್ದರೆ ಬೆಳೆ ಆಗ್ತಿರ್ಲಿಲ್ಲ, ಈ ಥರ ಸಮಸ್ಯೆ ಇತ್ತು. ಅವಾಗೆಲ್ಲ ನಮ್ಮ ಮನೆಗಳಲ್ಲಿ ಎಷ್ಟು ಪ್ರೀತಿ ವಾತ್ಸಲ್ಯ ಇತ್ತು.
ಅವಾಗೆಲ್ಲ ತಂದೆ ತಾಯಿಗಳು ಮಕ್ಕಳನ್ನ ಯಾವ ಥರ ಬೆಳೆಸ್ತಿದ್ರು, ಅವಾಗ ಯಾರು ಅಷ್ಟೇ ಕೆಟ್ಟು ದಾರಿಗೆ ಅನ್ನೋದು ಹೋಗ್ತಿರ್ಲಿಲ್ಲ. ಯಾಕೆ ಅಂತಂದರೆ ಆ ಮಕ್ಕಳಿಗೆ ಹುಡ್ದಾಗಿಂದನೇ ಕಷ್ಟ ಅನ್ನೋದು ತಂದೆ ತಾಯಿ ತೋರಿಸಿದ್ರಲ್ಲ, ಹಂಗಾಗಿ ಯಾರು ಅಷ್ಟೇ ಕೆಟ್ಟ ನಿರ್ಧಾರಕ್ಕಾಗಲಿ ಕೆಟ್ಟ ದಾರಿಗಾಗಲಿ ಮಕ್ಕಳುಗಳು ಹೋಗ್ತಿರ್ಲಿಲ್ಲ. ಇವಾಗ ಯಾರ ಕೈಲೇ ಆಗಲಿ ದುಡ್ಡು ಅನ್ನೋದಿರುತ್ತೆ. ಏಕೆಂದರೆ ದುಡ್ಡು ಇವಾಗ ಹೇಗೆ ಬೇಕಾದರೂ ಸಂಪಾದನೆ ಮಾಡ್ಬೋದು, ಸುಲಭವಾಗಿ ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಹಿಂದೆ ದುಡ್ಡುಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ರು. ಆವಾಗ 5 ರೂಪಾಯಿ 10 ರೂಪಾಯಿ ಕೂಲಿ ಮಾಡ್ತಿದ್ದಂಥದ್ದು ಇವಾಗ ದಿನಕ್ಕೆ 500, 1000, 5000, 10,000 ಈ ಥರ ಸಂಪಾದನೆ ಮಾಡ್ತಾರೆ. ಎಷ್ಟು ದುಡ್ಡು ನಮ್ಮ ಹತ್ರ ಸೇರುತ್ತೋ ಅಷ್ಟು ಮನಸ್ಸಿಗೆ ನೆಮ್ಮದಿ ಅನ್ನೋದು ನಾವು ಕಳ್ಕೊತಾ ಹೋಗ್ತೀವಿ. ದುಡ್ಡಿಗಿಂತ ಮುಖ್ಯ ಮನಸ್ಸಿಗೆ ನೆಮ್ಮದಿ ಅಂತ ನಾನು ಹೇಳ್ತೀನಿ. ಯಾಕಪ್ಪ ನಾನು ಈ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ CJ ರಾವ್ ಅವರು ಸುಸೈಡ್ ಮಾಡ್ಕೊಂಡು ಸತ್ರಲ್ಲ. ಅವ್ರಿಗೆ ಎಷ್ಟು ಕೋಟಿ ಇತ್ತು, ಎಷ್ಟು ಆಸ್ತಿ ಅನ್ನೋದಿತ್ತು, ಅವರು ಐಷಾರಾಮಿ ಜೀವನನೇ ನಡೆಸ್ತಿದ್ದಂಥವ್ರು. ಅವ್ರಿಗೇನಕ್ಕೆ ಸುಸೈಡ್ ಮಾಡ್ಕೋಬೇಕಾಗಿತ್ತು? ನಾವು ಇಷ್ಟನ್ನ ಅರ್ಥ ಮಾಡ್ಕೋಬೇಕು. ದುಡ್ಡಿರೋರಿಗೆ ಸಮಸ್ಯೆ ಇರೋದಿಲ್ಲ, ಅವ್ರಿಗೆ ಹೇಗೆ ಬೇಕಾದರೂ ಜೀವನ ಮಾಡ್ತಾರೆ ಅಂತ ನಾವು ಅಂದ್ಕೋತೀವಿ. ನಮ್ಮ ಹತ್ರ ದುಡ್ಡಿರೋದಿಲ್ವಲ್ಲ, ಹಾಗಾಗಿ ನಾವು ಅಂದ್ಕೋತೀವಿ. ಆದರೆ ದುಡ್ಡಿರೋರಿಗೆ ನಾನಾ ರೀತಿ ಸಮಸ್ಯೆ ಅನ್ನೋದು ಇರುತ್ತೆ. ಅವರು ದುಡ್ಡಿನಿಂದ ಕಾನೂನೇ ಕೊಂಡ್ಕೋಬೋದಾಗಿತ್ತು. ಆ ರೀತಿ ಇದ್ದಂಥ ಮನುಷ್ಯ ಆ ರೀತಿ ಸುಸೈಡ್ ಮಾಡ್ಕೋತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವ್ರ ಮನಸ್ಸಿನಲ್ಲಿ ಇನ್ನೆಷ್ಟು ನೋವಿತ್ತು, ಎಷ್ಟು ಬೇಜಾರಿತ್ತು, ಅವ್ರಿಗೆ ನಾನು ಇರಲೇಬಾರ್ದು ಅನ್ನೋ ತಕ್ಕನು ಅವ್ರ ಮನಸ್ಸು ಅನಿಸಿದೆ. ದುಡ್ಡು ಬರ್ತಾ ಅವ್ರನ್ನ ಕಾಪಾಡೋದಕ್ಕೆ ಎಷ್ಟು ದುಡ್ಡಿದ್ರೂ, ಎಷ್ಟೇ ಐಷಾರಾಮಿ ಜೀವನ ನಡೆಸಿದ್ರು ಆ ಕ್ಷಣದಲ್ಲಿ ಅವ್ರಿಗೆ ಆ ಥರ ಅನಿಸಿದೆ. ಅವ್ರಿಗೆ ಆ ಥರ ಸುಸೈಡ್ ಮಾಡಿಕೊಂಡ್ರು. ಅವರು ಅಂದ್ಕೊಂಡ್ರ ಈ ರೀತಿ ಎಲ್ಲ ಆಗುತ್ತೆ ಅಂತ ಇತ್ತು. ಏನು ಬೇಕಾದರೂ ಅವರು ಕೊಂಡ್ಕೋಬೋದಾಗಿದ್ದಂಥ ವ್ಯಕ್ತಿ ಅವರು. ಆ ಥರ ಸುಸೈಡ್ ಮಾಡ್ಕೋತಾರೆ ಅಂತ ಯಾರೂ ಸಹ ಅಂದ್ಕೊಂಡಿರಲಿಲ್ಲ. ಏಕೆಂತಂದರೆ ನಾವು ರಿಯಾಲಿಟಿ ಶೋಗಳಲ್ಲೆಲ್ಲ ಅವ್ರನ್ನ ನೋಡಿದ್ದೀವಿ. ನಾವು ಒಂದು ಬಿಗ್ ಬಾಸಲ್ಲಾಗಿರ್ಬೋದು, ಇಲ್ಲ ಬೇರೆ ರಿಯಾಲಿಟಿ ಶೋಗಳಲ್ಲಿ ತುಂಬಾ ಅವ್ರನ್ನೆಲ್ಲ ನಾವು ಚೆನ್ನಾಗಿ ನೋಡಿದ್ದೀವಿ. ನಾವು ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ನಮಗೆ. ಹಂಗಾಗಿ ಅಂಥವ್ರೆ ಆ ಥರ ಸುಸೈಡ್ ಮಾಡ್ಕೊಂಡ್ರು ಅಂತಂದರೆ ಜೀವನ ಎಲ್ಲಿದೆ? ದುಡ್ಡಿನ ಮೇಲಿದೆಯಾ ಜೀವನ? ಇಲ್ಲ ಬಡತನದಲ್ಲಿದೆಯಾ? ಬಡತನದಲ್ಲಿ ನಮ್ಮ ಜೀವನ ಇರೋವಂಥದ್ದು. ಬಡತನದಲ್ಲಿ ನೆಮ್ಮದಿ ಇರುತ್ತೆ. ಹೌದು, ನಿಮ್ಗೆ ಇವತ್ತು ಕಷ್ಟ ಅನ್ನೋದು ಇರ್ಬೋದು, ದುಡ್ಡಿಲ್ಲ ಅಂತ ನಿಮಗೆ ಕಷ್ಟ ಅನ್ನೋದು ಇರ್ಬೋದು. ದುಡ್ಡು ಯಾವ ರೀತಿ ಬೇಕಾದರೂ ಭಗವಂತ ಕೊಡ್ತಾರೆ. ನಾವು ತಂದೆ ಮುಂದೆ ಕೂತ್ಕೊಂಡು, ತಂದೆ ನನಗೆ ಕಷ್ಟ ಇದೆ ಭಗವಂತ, ನನ್ನ ಕಷ್ಟನೆಲ್ಲ ನೀನು ದೂರ ಮಾಡು ಅಂತ ನಾವು ಒಂದೇನು ಪೂಜೆ ವ್ರತ ಅಂತ ನಾವು ಮಾಡ್ತಾ ಹೋದರೆ ದುಡ್ಡನ್ನ ನಮಗೆ ಭಗವಂತ ಕೊಡ್ತಾರೆ. ಏಕೆಂತಂದರೆ ರಾಯರಿಗೆ ಅದೆಲ್ಲ ಅಸಾಧ್ಯವಾದಂಥದ್ದು ಯಾವುದೂ ಇಲ್ಲ, ಎಲ್ಲನೂ ಸಾಧ್ಯ ಮಾಡಿ ತೋರಿಸೋವಂಥದ್ದು. ಎಂಥ ಬಡತನದಲ್ಲಿರೋರ್ನೂ ಸಹ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿ ನಿಲ್ಲಿಸಿದ್ದಾರೆ ನನ್ನ ತಂದೆ. ಆದರೆ ದುಡ್ಡು ಕೊಟ್ಟು ಸಹ ನೋಡ್ತಾರೆ, ಅದನ್ನು ಕಿತ್ಕೊಂಡು ಸಹ ನೋಡ್ತಾರೆ ದೇವ್ರುಗಳು. ನಾವು ದೇವ್ರ ಮುಂದೆ ಕೂತ್ಕೊಂಡು ಬೇಡಿ ದುಡ್ಡನ್ನು ಸಹ ನಾವು ಪಡ್ಕೋಬೋದು. ಆದರೆ ನೆಮ್ಮದಿ ಕೇಳೋಕ್ಕಾಗುತ್ತಾ? ನೆಮ್ಮದಿ ಸಿಕ್ಕೋದಿಲ್ಲ. ನಾವು ದೇವ್ರ ಮುಂದೆ ಕೇಳೋದೇ ಇಷ್ಟು, ದೇವರೇ ನನಗೇನು ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ನನಗೆ ನೆಮ್ಮದಿ ಕೊಡು, ನನ್ನ ಮನೇಲಿರೋಷ್ಟು ಜನನು ಒಗ್ಗಟ್ಟಿನಿಂದ ಇರೋ ಥರ ಒಂದು ಅನುಗ್ರಹ ಮಾಡು, ನನ್ನ ಜೊತೇಲಿ ನೀನಿರು ಭಗವಂತ ಅಂತ ನಾವು ದೇವ್ರನ್ನ ಇಷ್ಟು ಕೇಳ್ಕೊಂಡ್ಬಿಟ್ರೆ ಸಾಕು, ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ಇನ್ನು ಕೆಲವ್ರು ಹೇಳ್ತೀರಾ, ನನಗೆ ದುಡ್ಡಿಂದನೇ ಸಮಸ್ಯೆ ಬಂದಿರೋದು, ದುಡ್ಡಿದ್ದು ಬಿಟ್ರೆ ನನ್ನ ಜೀವನನೇ ಸರಿ ಹೋಗುತ್ತೆ, ನನ್ನ ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ. ನೋಡಿ, ನಮ್ಮ ಜೀವನ ಎರಡು ರೀತಿಯಲ್ಲಿ ನಿಂತಿರುತ್ತೆ. ಒಂದು, ಸಾಲ ಮಾಡ್ಕೊಳ್ಳೋದ್ರಿಂದ ತುಂಬ ನೆಮ್ಮದಿ ಹಾಳಾಗುತ್ತೆ, ಮನಃಶಾಂತಿ ಹಾಳಾಗುತ್ತೆ. ಸಾಲ ಮಾಡ್ಕೊಳ್ಳೋ ಸ್ಥಿತಿ ನೋಡಿಬಿಟ್ರಂತೂ ನಿಜವಾಗ್ಲೂ ನನಗೆ ಕೈಕಾಲೆಲ್ಲ ನಡ್ಕೊ ಬರುತ್ತೆ. ದಯವಿಟ್ಟು ನಾನು ಹೇಳ್ತೀನಿ, ಯಾರು ಅಷ್ಟೇ ಸಾಲ ಮಾಡೋದಕ್ಕೆ ಹೋಗಬೇಡಿ. ನೀವು ಸಾಲ ಮಾಡ್ತೀರಾ, ಅದು ಏನಕ್ಕಾದ್ರೂ ಒಂದು ಉಪಯೋಗ ಆಗಬೇಕು, ಆ ರೀತಿ ಸಾಲ ಮಾಡಿ. ನಿಮ್ಮ ಸಂಪಾದನೆಗೆ ಮೀರಿದಂಥ ಸಾಲ ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ಸಾಲ ಮಾಡಿದ್ರೆ ನಿಜವಾಗ್ಲೂ ಜೀವನ ಅಂತೂ ಚೇತರಿಸ್ಕೊಳ್ಳೋಕ್ಕಾಗೋದಿಲ್ಲ. ನೀವು ಜೀವನ ಪೂರ್ತಿ ಸಾಲಕ್ಕೆ ಬಡ್ಡಿ ಕಟ್ಟಿ ಸಾಲ ತೀರಿಸ್ತಾನೆ ಹೋಗಬೇಕಾಗುತ್ತೆ. ಸಾಲ ಮಾತ್ರ ತೀರೋದಿಲ್ಲ, ಬಡ್ಡಿನೇ ಕಟ್ತಾ ಇರಬೇಕಾಗುತ್ತೆ. ಮತ್ತು ನಿಮ್ಮ ಜೀವನವೂ ಅಷ್ಟೇ ತುಂಬಾ ಲಾಸ್ ಆಗ್ತಾ ಹೋಗ್ತಿರುತ್ತೆ. ಏಕೆಂತಂದರೆ ನೀವು ದುಡ್ದಿದ್ನೆಲ್ಲನೂ ಬರೀ ಬಡ್ಡಿನೇ ಕಟ್ತಾಯಿದ್ರೆ, ಸಾಲ ತೀರಿಸ್ತಿದ್ರೆ ನೀವು ಹೇಗೆ ಜೀವನ ಅನ್ನೋದು ಮಾಡ್ತೀರಾ? ಆವಾಗ ನಿಮಗೆ ನೆಮ್ಮದಿ ಕಳ್ಕೊತೀರ. ನೀವು ಯಾರ್ಯಾರನ್ನೋ ನಂಬಿ ಸಾಲ ಕೊಡ್ಸೋದಕ್ಕೆ ಹೋಗ್ಬೇಡಿ. ಸುಮಾರು ಜನ ನನಗೆ ಹೇಳ್ತೀರಾ, ನಾನು ಅವ್ರು ನಂಬಿ ಇವ್ರು ನಂಬಿ ದುಡ್ಡು ಅನ್ನೋದು ಕೊಡಿಸ್ಬಿಟ್ಟಿದ್ದೀನಿ, ಅವರು ನನ್ನ ಹತ್ರ ಚೆನ್ನಾಗಿದ್ದರು, ಹಂಗಾಗಿ ನಾನು ದುಡ್ಡು ಅನ್ನೋದು ಸಾಲದ ರೂಪ ಕೊಡಿಸಿದ್ದೀನಿ, ಅವರು ಇವಾಗ ಕೊಡ್ತಾ ಇಲ್ಲ ಅಂತ ಹೇಳ್ತೀರಾ. ನೋಡಿ, ನಿಮಗೆ ಪ್ರೀತಿ ವಿಶ್ವಾಸ ಇತ್ತು ಅಂತಂದರೆ 500 1000 ಇಲ್ಲ ಒಂದು 5,000 10,000 ಫ್ರೀಯಾಗಿ ಕೊಟ್ಬಿಡಿ. ಅವ್ರ ಕಷ್ಟ ನೋಡೋಕ್ಕಾಗಲಿಲ್ಲ ಅಂದರೆ ಒಂದು 5-10 ಸಾವಿರನ ಹಾಗೆ ಕೊಟ್ಟುಬಿಡಿ. ಆದರೆ ಸಾಲ ಅಂತ ಯಾರಿಗೂ ಈಸ್ಕೊಡೋದಕ್ಕೆ ಹೋಗಬೇಡಿ. ನೀವು ಬೇರೆಯವ್ರ ಹತ್ರ ಈಸಿ ಕೊಟ್ಟಿದ್ದ ಸಾಲನ ಈಗ ಬೇರೆಯವರು ಅವ್ರು ಕೇಳ್ತಾರಾ?
ನೀವು ಇಸ್ಕೊಂಡಿರ್ತೀರ, ನೀವೇ ಕೊಡಬೇಕು ಅಂತ ಅವ್ರು ಕೇಳ್ತಾರೆ. ನೀನು ಯಾರಿಗೆ ಕೊಟ್ಟಿದೆಯೋ ಬಿಟ್ಟಿದೆಯೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಹತ್ರ ನೀನು ದುಡ್ಡು ಇಸ್ಕೊಂಡಿರೋದು ನೀನೇ ಕೊಡಬೇಕು ಅಂತ ನೀವು ಯಾರ ಹತ್ರ ಇಸ್ಕೊಟ್ಟಿರ್ತೀರೋ ಆ ವ್ಯಕ್ತಿ ನಿಮಗೆ ಪೀಡಿಸೋವಂಥದ್ದು. ಆವಾಗ ನೆಮ್ಮದಿಯಾಗಿ ಮನೆಯಲ್ಲಿ ಇರೋಕ್ಕಾಗೋದಿಲ್ಲ, ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗೋದಿಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗೋದಿಲ್ಲ. ಆವಾಗ ಮನೆಯಲ್ಲಿ ನೆಮ್ಮದಿನದು ಕಳ್ಕೊತೀರ, ಅಶಾಂತಿ ಹುಟ್ಟುತ್ತೆ. ಸಾಲದಿಂದನೇ ಸಮಸ್ಯೆ ಜಾಸ್ತಿ ಬರ್ತಿರುತ್ತೆ. ನಾನು ಅದಕ್ಕೆ ಹೇಳೋದು, ಸಾಲ ಮಾಡಬೇಕು, ಹೌದು. ಏನಕ್ಕೋಸ್ಕರ ಮಾಡಬೇಕು, ಅದು ಉಪಯೋಗ ಆಗೋ ಥರ ಇದ್ರೆ ಮಾತ್ರ ಸಾಲ ಮಾಡೋದಕ್ಕೆ ಹೋಗಿ. ಸುಮ್ಮನೆ ಮಾತ್ರ ಸಾಲ ಮಾತ್ರ ದಯವಿಟ್ಟು ಯಾರು ಮಾಡೋದಕ್ಕೆ ಹೋಗಬೇಡಿ. ಸಾಲ ತೀರ್ಸೋಕ್ಕಂತೂ ಆಗೋದೇ ಇಲ್ಲ. ಏಕೆಂತಂದರೆ ನಾವು ಸಾಲ ಮಾಡಿದ್ದೀವಿ, ಆದರೆ ತೀರಿಸೋ ಶಕ್ತಿ ಇದ್ರೂ ಮಾತ್ರ ನಾನು ಸಾಲ ಮಾಡೋದು. ಇಲ್ಲಾಂದರೆ ಖಂಡಿತ ನಾನು ಉಪವಾಸ ಇದ್ರೂ ಪರವಾಗಿಲ್ಲ, ಸಾಲ ಮಾತ್ರ ನಾನು ಮಾಡೋಕ್ಕೋಗೋದಿಲ್ಲ. ಸಾಲ ಮಾಡಿರೋ ಸ್ಥಿತಿ ನೋಡಿಬಿಟ್ರೆ ನನಗೆ ನಿಜವಾಗ್ಲೂ ಎದೆ ಜಲ್ ಅನ್ನುತ್ತೆ ನನಗೆ. ಹೇಗಪ್ಪ ತೀರಿಸ್ತಾರೆ ಇವರು, ಹೇಗಪ್ಪ ಜೀವನ ಮಾಡ್ತಾರೆ ಇವ್ರು, ದುಡ್ದಿದ್ದೆಲ್ಲ ಬರೀ ಸಾಲನೇ ತೀರಿಸ್ತಿದ್ದಾರಲ್ಲ ಅಂತ ನನ್ನ ಕೈ ಕಾಲೆಲ್ಲ ನಡ್ಕ ಬರುತ್ತೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರನ್ನೋ ನಂಬಿ ನೀವು ದುಡ್ಡು ಇಸ್ಕೊಡೋದಕ್ಕೆ ಹೋಗಬೇಡಿ, ಸಾಲ ಮಾಡೋದಕ್ಕೆ ಹೋಗಬೇಡಿ. ನೆಮ್ಮದಿ ಕಳ್ಕೊತೀರಾ. ನಿಮಗೆ ಬಡತನ ಇದ್ರೂ ಪರವಾಗಿಲ್ಲ, ನೀವು ಅದರಲ್ಲೇ ಜೀವನ ಅನ್ನೋದು ಮಾಡಿ. ದಯವಿಟ್ಟು ಯಾರಿಗೂ ದುಡ್ಡು ಇಸ್ಕೊಟ್ಟು ಆ ಸಾಲು ಸುಳಿಗೆ ನೀವು ಸಿಲ್ಕೋದಕ್ಕೆ ಹೋಗಬೇಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಅನ್ನೋದು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.